ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಯಾರು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿವ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ. ಆ್ಯಂಡ್ ಇವತ್ತು ಸ್ಪೆಷಲ್ ವಿಡಿಯೋ ಆ್ಯಂಡ್ 2 ವಿಡಿಯೋಸ್ ಇದೆ. ಆ್ಯಂಡ್ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇದೆ. ಯಾರು ಬರ್ತ್ಡೇ ಸೆಲೆಬ್ರೇಷನ್ ಅಂತ ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಸೆಲೆಬ್ರೇಷನ್ ಇದೆ, ಏನು ಅಂತ ಮುಂದೆ ನೋಡಿ. ನಾವು ಜಾಸ್ತಿ ನೈಟ್ ಔಟ್ ಹೋಗ್ತಾ ಇರ್ತೀವಿ, ಸಿಕ್ಕಾಬಟ್ಟೆ ಅವ್ರಿಗೆ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ನೈಟ್ ಸ್ವಲ್ಪ ಬೇಗ ಬಂದಿರ್ತಾರೆ, ಅವ್ರನ್ನ ರೆಸ್ಟ್ ಮಾಡೋಕ್ಕೆ ಬಿಡೋಲ್ಲ. ಎಲ್ಲಾದರೂ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಇದು ಹಾಗೇನೆ ಅವತ್ತು ನೈಟ್ ಫ್ರೀ ಇದ್ದರು ಅವರು. ಸೊ ಒಂದು ರೌಂಡ್ ಹೋಗಿ ಬರೋಣ ರೀ ಅಂತ ಅಂದೆ. ಅವರು ಸರಿ ಬಾ ಅಂತಂದರು. ಆಮೇಲೆ ನಾನು ತುಂಬ ದಿನದಿಂದ ಮೈಸೂರು ಪಾಕ್ ತಿನ್ನಬೇಕು ಅಂತ ಕೇಳ್ತಾನೇ ಇದ್ದೆ. ನನಗೆ ತುಂಬ ಇಷ್ಟ ಮೈಸೂರು ಪಾಕ್ ಅಂದರೆ. ಸೊ ಅವರು ಬಾ ರಾಮನಗರಕ್ಕೆ ಹೋಗಿ ಕೊಡಿಸ್ತೀನಿ ಅಂತಂದರು. ಆ್ಯಕ್ಚುಲಿ ರಾಮನಗರದಲ್ಲಿ ಜನಾರ್ದನ ಹೋಟೆಲಲ್ಲಿ ಸಖತ್ತಾಗಿರುತ್ತೆ ಮೈಸೂರು ಪಾಕು. ನಂಗೆ ತುಂಬಾ ಇಷ್ಟ. ಸರಿ ಬಾ ಅಲ್ಲಿಗೆ ಹೋಗಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಸೊ ನಾವು ರಾಮನಗರ ಬಂದ್ವಿ. ಆ್ಯಂಡ್ ಊಟ ಟೈಮ್ ಆಗಿತ್ತು. ಅಲ್ಲೇ ರಾಮನಗರದಲ್ಲಿ ತಾಜ್ ಹೋಟೆಲ್ಗೆ ಹೋದ್ವಿ. ನೋಡಿ ಇಷ್ಟೆಲ್ಲ ಫುಡ್ಡೆಲ್ಲ ಆರ್ಡ್ರ್ ಮಾಡಿದ್ದೀವಿ. ನನ್ನ ಹಸ್ಬೆಂಡು ಮೈಸೂರು ಪಾಕ್ ತರಕ್ಕೆ ಹೋಗಿದ್ರು. ಅಷ್ಟೊತ್ತರೆಗೂ ನಾವೆಲ್ಲ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ. ತಿನ್ನೋರು ತಿಂತಾ ಇದ್ರು. ಬಟ್ ಚೆನ್ನಾಗಿತ್ತು. ತಾಜ್ ಹೋಟೆಲಲ್ಲಿ ಬಿರಿಯಾನಿ ಮಾತ್ರ ಸೂಪರಾಗಿತ್ತು. How was the food, Imani? How was the food? How was the food? How was the food? Huh? How was the food? Very bad. How was the food? How was the food? Where is food? Here. How was the food? Super mouth man. You tell man. I don't know English. You? I don't know. You ಇವಾಗ ಮಾತಾಡ್ತಿರೋದು ಕನ್ನಡ. No, is ma'am. Is gorilla eating. ನೋಡಿ 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 ನೋಡಿ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಆ್ಯಕ್ಚುಲಿ ಅವತ್ತು ಫಾದರ್ಸ್ ಡೇ ಇತ್ತು. ಆ್ಯಂಡ್ ಇಮಾನಿ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಗಿಫ್ಟ್ ಬೇರೆ ತೊಗೊಂಡಿದ್ದಾಳೆ ಅವಳು. ನಾನು ನೋಡಿ ಮೈಸೂರು ಪಾಕ್ ತಿಂತಾಯಿದ್ದೀನಿ. ಜನಾರ್ದನ್ ಮೈಸೂರು ಪಾಕ್ ಸಕ್ಕತ್ತಾಗಿರುತ್ತೆ. ನನ್ನ ಖುಷಿ ನೋಡಿ, ಅಷ್ಟೊಂದು ಇಷ್ಟ ನನಗೆ ಮೈಸೂರು ಪಾಕ್ ಅಂದರೆ. ಸೊ ಸಕ್ಕತ್ತಾಗಿರುತ್ತೆ, ಒಂದು ಸಲ ಹೋಗಿ ಟೇಸ್ಟ್ ಮಾಡಿ. ಆ್ಯಂಡ್ ನನ್ನ ಪ್ರದಿಗೆ ಕೇಕ್ ತೊಗೊಂಬರೋಕ್ಕೆ ಹೇಳಿದ್ದೆ ಅವನಿಗೆ. ಬಟ್ ಅವನು ಕೇಕ್ ಸಿಕ್ಕಿಲ್ಲ ಅಂತ ಹೇಳಿ ಅಷ್ಟೊತ್ತಲ್ಲಿ ಸ್ಮಾಲ್ ಪೀಸಸ್ ಕೇಕ್ ತೊಗೊಂಬಂದಿದ್ದಾನೆ. ಬಟ್ ಇಮಾನಿ ಫುಲ್ ಬೇಜಾರಾಗಿದೆ. ಸೊ ಫುಲ್ ವೀಡಿಯೋ ಡಲ್ಲಾಗೇ ಇದ್ದಾಳೆ ನೋಡಿ. ಸರಿ ಕಟ್ ಮಾಡ್ರಿ. ಕ್ಲೋಸ್ ಇತ್ತಲ್ಲ, ಈಗ ನೋಡ್ಕೊಂಡು ಬಂದ. ಸರಿಯಾಗಿ ಕುತ್ಕೊಳ್ಳಿ, ಕಟ್ ಮಾಡ್ರಿ. ಏನು ಕೇಕ್ ಕಟ್ ಮಾಡು. ಚಾಕು ಕೊಡು ರಜಾ. ಹ್ಯಾಪಿ ಫಾದರ್ಸ್ ಡೇ, ಹ್ಯಾಪಿ ಫಾದರ್ಸ್ ಡೇ. ಕಟ್ ಮಾಡ್ರಿ. ಹ್ಯಾಪಿ ಫಾದರ್ಸ್ ಡೇ ಪಪ್ಪ ಹೇಳ್ರೆ. ಹಾಕ್ತೀನವ ಈ ಮನೆ ಸೇವ್ ಮಾಡೋ ದುಡ್ಡಲ್ಲಿ ತಗೊಂಡ್ಬಂದಿದ್ದಾಳೆ ಫ್ರೆಂಡ್ಸ್. ನೋಡಿ ಅವ್ರ ಪಪ್ಪಂಗೋಸ್ಕರ ನಂಗೆ ಮದರ್ಸ್ ಡೇ ಸೇವ್ ಮಾಡಿಕೊಟ್ಲು. ಈಗ ಫಾದರ್ಸ್ ಡೇಗೆ ಅವಳ ಕೈಯಾರ ಅವಳು ಅದ್ರಲ್ಲಿ ಸೇವ್ ಮಾಡಿ ಅವಳು ಅಮೌಂಟ್ನ ಅದರಲ್ಲಿ ಕೇಕ್ ಮತ್ತೆ ಗಿಫ್ಟ್ ತಗೊಂಡ್ಬಂದಿದ್ದಾಳೆ. ಸ್ವಲ್ಪ ತಿನ್ನಮ್ಮ. ನಾನು ಒಂಚೂರು ತಿನ್ಸ್ಬಿಡ್ತೀನಿ. ನನ್ನ ಮಗಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ, ಲೇಟ್ ಆಯ್ತು ಸೆಲೆಬ್ರೇಷನ್ ಅಂತ. ಆಕ್ಚುಲಿ ಎಲ್ಲೂ ಕೇಕ್ ಸಿಕ್ಕಿಲ್ಲ. ಹ್ಯಾಪಿ ಬರ್ತ್ಡೇ ಇಮಾನಿ. ಬಲ್ಕೈಲ್ ಕೊಡು. ಗಿಫ್ಟ್ ಕೊಡ್ತಿದ್ದಾಳೆ ನೋಡಿ, ಅವಳೇ ಓಪನ್ ಮಾಡ್ತಾಳೆ. ಪಪ್ಪನ್ ಕೇಳಿ ಓಪನ್ ಮಾಡ್ರಿ. ಏನಿದೆ ನೋಡಿ, ಖುಷಿ ಕೊಡು ಪಪ್ಪಂಗೆ. ವಿಡಿಯೋದಲ್ಲಿ ಈ ಥರ ಅಂದರೆ ಏನು ಫ್ರೆಂಡ್ಸ್? ಗಣೇಶ ಯಾಕೋ ಪಾಪ ಎಲ್ಲರೂ ಓ ಸೂಪರ್ ಚಿನ್ನಿ ಇದು. ಚಿನ್ನಮ್ಮ ಅದಾಗೈತಿ.
ಗಣೇಶ ಅಲ್ಲ. ಅಳ್ತಾ ನೀನು ಸೇವ್ ಮಾಡಲ್ಲ ಪಾಪ ಹುಡುಗಿ ಸರ್ಪ್ರೈಸ್ ಕೊಡ್ತಾನೆ. ಅವ್ಳು ದುಡ್ಡು ಕೊಟ್ಟರೆ ಏನಾದರೂ ತಿಂಡಿ ತಿನ್ಕೊಂಡಿದ್ದಾನೆ ಫ್ರೆಂಡ್ಸ್. ಅವನೇ ತಿಂಡಿ ತಿನ್ಕೊಬಿಟ್ಟಿದ್ದಾನೆ. ಸಕ್ಕತ್ತಾಗಿದೆ. ವಾವ್ ಚೆನ್ನಾಗಿದೆ. ಆ ಥರ ಲೈಟ್ ಕ್ರಿಸ್ಟಲ್ ಅದು ಲೈಟ್ ಬರುತ್ತೆ. ಲೈಟ್ ಬರುತ್ತೆ ಚಿನ್ನ ಇದರಲ್ಲಿ. ರೇಡಿಯಂ ಇದೆ. ರೇಡಿಯಮ್. ವಾವ್ ಸಖತ್ತಾಗಿದೆ. ಹೊಡೆದ್ಬಿಟ್ಟು ನಾನೇ ನೋಡಿರಲಿಲ್ಲ ಫ್ರೆಂಡ್ಸ್. ಸಖತ್ತಾಗಿದೆ. ಸ್ವಲ್ಪ ಹೀಟ್ ಆದ್ರೆ ಲೈಟಲ್ಲಿ ಫುಲ್ ಲೈಟ್ ಬರುತ್ತೆ. ಇದು ಸೂಪರ್ ವೆಚ್ಚನು. ಸಕ್ಕತ್ತಾಯ್ತು. ವಾವ್ ಸಕ್ಕತ್ತಾಯ್ತು. ಸೊ ಫಾದರ್ಸ್ ಡೇ ಎಲ್ಲ ಸೆಲೆಬ್ರೇಟ್ ಮಾಡಿ ಕೇಕ್ ಕಟ್ ಮಾಡಿ ನಮಗೂ ಟಯರ್ಡ್ ಆಗಿತ್ತು. ಸೊ ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಇದೆ ನೋಡಿ. ನೆಕ್ಸ್ಟ್ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಇದೆ. ಅದು ಯಾರು ಬರ್ತ್ಡೇ ಸೆಲೆಬ್ರೇಷನ್ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ. ಇನ್ನು ಮೈಸೂರು ಪಾಕ್ ಕ್ರೇವಿಂಗ್. ನನಗೆ ಮೈಸೂರು ಪಾಕ್ ಅಂದರೆ ನೋಡಿ ಸಕ್ಕತ್ತಾಗಿದೆ. ಮತ್ತೆ ತಿಂತಾ ಇದ್ದೀನಿ. ಆ್ಯಂಡ್ ಅವರಿಗೂ ತಿನ್ನಿಸ್ತಾ ಇದ್ದೀನಿ. ಅವ್ರು ಬೇಡ ಅಂತ ಇದ್ದಾರೆ. ಬಟ್ ನನಗಂತೂ ತುಂಬಾ ಇಷ್ಟ. ನಾನು ಆಲ್ಮೋಸ್ಟ್ 2 ಬಾಕ್ಸನ್ನು ನಾನೇ ಫಿನಿಷ್ ಮಾಡಿದ್ದೀನಿ. 1/2 kg ತೊಗೊಂಬಂದಿದ್ವಿ. 1/2 kgನ ನಾನು ಒಬ್ಬಳೇ ಮುಗಿಸಿದ್ದೀನಿ. ಇಲ್ಲ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಇಮಾನಿ ಬೇಜಾರು ಮಾಡ್ಕೊಂಡಿದ್ಲು ಲೇಟ್ ಆಯಿತು ಆ್ಯಂಡ್ ಕೇಕ್ ಸಿಕ್ಕಲಿಲ್ಲ ಅಂತ. ಇಟ್ಸ್ ಓಕೆ. ಅವಳ ಗಿಫ್ಟ್ ಮಾತ್ರ ಸಖತ್ತಾಗಿತ್ತು. ತುಂಬಾ ಚೆನ್ನಾಗಿತ್ತು ಗಿಫ್ಟು. ಅವರಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಎಲ್ರಿಗೂ ಖುಷಿ ಆಯಿತು. ಸೊ ಓಕೆ, ನಾವು ಹೋಗಿ ಮಲ್ಕೋತಾ ಇದ್ದೀವಿ. ಗುಡ್ ನೈಟ್. Happy birthday to you, Arvika. Happy birthday to you. ಇದು ಅದ್ವಿಕನ್ ಬರ್ತಡೇಲಿ ನಾನು ವಿಡಿಯೋ ಮಾಡಲಿಲ್ಲ. ಬಿಕಾಸ್ ನಾನು ಅವ್ರು ಏನು ಅಂದ್ಕೋತಾರೋ ಏನೋ ಅಂದ್ಕೊಂಡು ನಾನು ವೀಡಿಯೋ ಮಾಡಲಿಲ್ಲ. ಬಟ್ ಅವ್ರಿಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ ವೀಡಿಯೋ ಮಾಡೋದು. ಬಟ್ ನನಗೇನೆ ಅವ್ರು ಏನಾದರೂ ಅಂದ್ಕೋತಾರೇನೋ ಅಂತ. ಒಬ್ಬೊಬ್ರಿಗೆ ವೀಡಿಯೋ ಮಾಡೋದು ಇಷ್ಟ ಇರಲ್ವಲ್ಲ. ಸೊ ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ ಅಷ್ಟೇ. ಅದ್ವಿಕಾ ಯಾರು ಅಂತ ನಾನು ಮುಂದೆ ಹೇಳ್ತೀನಿ. ಅದ್ವಿಕನ್ ಬರ್ತಡೇ ಆ್ಯಂಡ್ ಎಲ್ಲರೂ ಅದ್ವಿಕಂಗೆ ವಿಶ್ ಮಾಡಿ. ಅವ್ರ ಅಜ್ಜಿ ಅವಳಿಗೆ ಗಿಫ್ಟ್ ಮಾಡ್ತಾ ಇದ್ದಾರೆ. ಇದು ಲಾಸ್ಯನ್ ಬರ್ತಡೇ. ಲಾಸ್ಯ ಆ್ಯಂಡ್ ಈ ಲಾಸ್ಯನ್ ಬರ್ತಡೇಲಿ ನಾನು ವೀಡಿಯೋ ಮಾಡಿದೆ. ಬಟ್ ಅಲ್ಲೂ ಹಾಗೆ ಅಂದ್ಕೊಂಡು ವೀಡಿಯೋ ಮಾಡಿರಲಿಲ್ಲ. ಬಟ್ ಆಮೇಲಿಂದ ಅವ್ರ ಅಮ್ಮ ಅಂದರು ಮಾಡಿ ಪರವಾಗಿಲ್ಲ ವೀಡಿಯೋ ಮಾಡಿಲ್ಲ ಮಾಡಿ ಅಂತ ಹೇಳಿದ್ರು. ಸೊ ನನಗೂ ಖುಷಿ ಆಯಿತು. ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಸ್ಟಾರ್ಟಿಂಗ್ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ಆ್ಯಂಡ್ ಅದ್ವಿಕಾ ಆ್ಯಂಡ್ ಲಾಸ್ಯ ಇಬ್ಬರೂ ಇಮಾನಿ ಡ್ಯಾನ್ಸ್ ಕ್ಲಾಸಲ್ಲಿ ಅವ್ಳಿಗೆ ಫ್ರೆಂಡ್ಸು. ಆ್ಯಂಡ್ ಅವ್ರ ಅಮ್ಮ ಅಂದಿರು ನನಗೆ ಫ್ರೆಂಡು. ಸೊ ಇವರೆಲ್ಲ ನಮಗೆ ಡ್ಯಾನ್ಸ್ ಕ್ಲಾಸಲ್ಲಿ ಸಿಕ್ಕಿದ ಫ್ರೆಂಡ್ಸು. ಆ್ಯಂಡ್ ಅವರು ನೈಬರು ಅಷ್ಟೇ, ನಮ್ಮ ಮನೆ ಹತ್ರ ಇದ್ದಾರೆ. ಒಂಥರ ಖುಷಿ. ಇವರೆಲ್ಲ ಒಂಥರ ಫ್ಯಾಮಿಲಿ ಥರ ಸಿಕ್ಕಿದ್ರು. ಡ್ಯಾನ್ಸ್ ಕ್ಲಾಸಿಂದ ಇವರೆಲ್ಲ ಸಿಕ್ಕಿದ್ದು. ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ಅವತ್ತು. ಸೊ ಎಲ್ಲರೂ ಇನ್ವೈಟ್ ಮಾಡಿದ್ರು ಹೋಗಿದ್ವಿ ನೋಡಿ. ಮಕ್ಕಳೆಲ್ಲ ತುಂಬ ದಿನ ಆದಮೇಲೆ ಸೇರಿದ್ರು. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಆ್ಯಕ್ಚುಲಿ ಇಮಾನಿ ಇವಾಗ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇಲ್ಲ. ಸ್ವಲ್ಪ ಪ್ರಾಬ್ಲಮಿಂದ ಹೋಗ್ತಾ ಇಲ್ಲ. ನೋಡೋಣ ಇನ್ ಫ್ಯೂಚರ್ ಮತ್ತೆ ಜಾಯ್ನ್ ಆಗ್ತಾಳೆ ಏನೋ ಗೊತ್ತಿಲ್ಲ. ನೋಡಿ ಸರ್ ಬಂದಿದ್ದಾರೆ. ಸರ್ರು ಲಾಸ್ಯಾಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಅವರೇ ನಮ್ಮ ಸರ್ ವಿಕಾಸ್ ಸರ್, ಕಲಾವಿರಪ್ಪ. ಹಾಗೆ ಮಕ್ಕಳೆಲ್ಲ ಗಿಫ್ಟ್ ಕೊಟ್ಟು ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಆ್ಯಂಡ್ ನಾವು ಎಲ್ಲ ಗಿಫ್ಟ್ ಕೊಟ್ಟು ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಬನ್ನಿ ನೋಡೋಣ ಹೇಗಿತ್ತು ಸೆಲೆಬ್ರೇಷನ್. ನಮ್ಮ ಸರ್ ಇವರು. ಸರ್ ಹೋಗಿ ಸರ್. ಬನ್ನಿ ಇಲ್ಲ ಇದ್ದಾರೆ ಇಲ್ಲೊಂದು ಗ್ರೂಪ್ ಫುಲ್ ಡಿಸ್ಕಷನ್ ನಡೀತಾ ಇದೆ. ಎಲ್ಲ ಹಾಯ್ ಮಾಡಿ. ಬಂದ್ರಿ ಈಗ ಮಕ್ಕಳ ಸೈನ್ಯ ಬರ್ತಾ ಇದೆ. ವಾನರ ಸೈನ್ಯ.
ದ ಒನ್ ಆ್ಯಂಡ್ ಓನ್ಲಿ ವಿಕಾಸ್. ಫೋಟೋಶೂಟ್ಸ್ ಎಲ್ಲ ನಡೀತಾ ಇದೆ. ಅವ್ರ ನೈಬರ್ಸ್ ಎಲ್ಲ ಬಂದಿದ್ರು ಅನಿಸುತ್ತೆ, ಅವ್ರ ಜೊತೆ ಎಲ್ಲ ಫೋಟೋಶೂಟ್ ನಡೀತಾ ಇದೆ. ಬಟ್ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದ್ರು, ಚೆನ್ನಾಗಿತ್ತು. ಇದು ಫುಡ್ಡೆಲ್ಲ ಎಲ್ಲಿಟ್ಟಿದ್ದೀರಾ? ನಾನಲ್ಲಿ ಏನೋ ವಿಡಿಯೋ ಮಾಡ್ತಾ ಇದ್ದೀನಿ. 12%. ಬಿರಿಯಾನಿ, ಕಬಾಬ್, ಇದು ನಿಮಗೋಸ್ಕರ ಯಾರೋ ನಾನ್ ವೆಜ್ ವೆಜ್. ಹಾಂ ವೆಜ್, ಇವರಿಗೆ ವೆಜ್ ಮಾಡಿದ್ದಾರೆ. ಇದು ರೈತ ಅನ್ಸುತ್ತೆ. ಅದು ಮೊಸರು ಬಜ್ಜಿ. ಮೊಸರು ಬಜ್ಜಿ ಮಾಡಿದ್ದು ನೀವೇನೋ ಅವತ್ತು ತರಿಸಿದ್ದ? ಬಿರಿಯಾನಿ ತರಿಸಿದ್ದು, ಹೊರಗಡೆಯಿಂದ ತರಿಸಿದ್ದು. ಕಬಾಬ್ ಇದೆ. ಮನೀಶ್ ರೆಡಿಯಾಗಿದೆ. ನೆಕ್ಸ್ಟ್ ಊಟ ಎಲ್ಲಿ? ಮೇಲಾ ಇಲ್ಲೇನಾ? ನೋಡಿ ನೋಡಿ, ಟ್ರೇಗೆ ಹಾಕೊಂಬಿಡಿಯಲ್ಲ, ಅಲ್ಲಿದ್ದಾರೆ. ದೇವ್ರು ಮಾಡ್ತಾ ಇದ್ದಾರೆ ನೋಡ್ಸಿ. ನಾವು ಫೋಟೋ ಇಲ್ಲ, ವಿಡಿಯೋ. ಎಲ್ಲಿದ್ದೀವಿ ನಾವು ಅಂತ ಫುಲ್ ನೋಡ್ಬೇಕು ವಿಡಿಯೋನ. ಆಯ್ತಪ್ಪ, ಸೂಪರಾಗಿ ಬಂದಿದೆ ಎಲ್ಲರೂ. ಹಾಂ ಹಾಂ, ಈಗ ಎಲ್ಲಿ ಹೇಳೋಕ್ಕಾಗುತ್ತೆ, ಎಡಿಟ್ ಮಾಡಬೇಕು. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನೋಡಿ. ಮಕ್ಕಳೆಲ್ಲ ಊಟ ಕೂತಿದ್ದಾರೆ. ಇವರೇ ಐಶ್ವರ್ಯ, ಅದ್ವಿಕ್ ಅವ್ರ ಅಮ್ಮ. ಅವ್ರ ಮನೇಲೇ ಬರ್ತಡೇ ಇದ್ದಿದ್ದು. ಬಟ್ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ವಿಡಿಯೋ ಕ್ಲಿಪ್ಸ್ ಇದ್ದರೆ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಅವರಿಲ್ಲ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅವರ ಮನೇಲೂ ಸೇಮ್ ಇದೆ, ಬಿರಿಯಾನಿ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟು. ಸೇಮ್ ಇಲ್ಲೂ ಅಷ್ಟೇ ಸಖತ್ತಾಗಿತ್ತು ಫುಡ್ ಮಾತ್ರ. ಬಿರಿಯಾನಿ ಆಗಿರ್ಬೋದು ಆ್ಯಂಡ್ ಕಬಾಬ್ ಎಲ್ಲ ಚೆನ್ನಾಗಿತ್ತು. ಎಲ್ಲರೂ ಮಕ್ಕಳೆಲ್ಲ ಏನೂ ಇಲ್ಲ, ಮಕ್ಕಳು ಖಾರ ಅಂದಿಲ್ಲ, ಏನೂ ಅಂದಿಲ್ಲ. ಎಲ್ಲ ಮಕ್ಕಳು ಚೆನ್ನಾಗಿ ಊಟ ಮಾಡಿದ್ರು ಆ್ಯಂಡ್ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡ್ತಿದ್ರು. ಆ್ಯಂಡ್ ಒನ್ ಮೋರ್ ಥಿಂಗ್, ನನಗಂತೂ ಇದೊಂಥರ ಫ್ಯಾಮಿಲಿ ಥರನೇ ಆಗ್ಬಿಟ್ಟಿದೆ. ಎಲ್ಲರೂ ಫ್ರೆಂಡ್ಸು. ಈಗ ಆಲ್ರೆಡಿ ನಾವೆಲ್ಲ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ, ಬರೀ ನಾವೆಲ್ಲ ಲೇಡೀಸ್. ಒಂಥರ ಚೆನ್ನಾಗಿದೆ. ಎಲ್ಲಾದರೂ ಮೀಟ್ ಮಾಡಬೇಕು ಅಂದರೆ ಮೀಟ್ ಮಾಡ್ತೀವಿ, ಎಲ್ಲಾದರೂ ಔಟಿಂಗ್ ಹೋಗಬೇಕು ಅಂದರೆ ಹೋಗ್ತಾ ಇದ್ದೀವಿ. ನನಗಂತೂ ನಿಜ ತುಂಬಾ ಖುಷಿಯಾಗಿದೆ, ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅಂತ. ಬರೀ ಯಾವಾಗಲೂ ಮನೇಲಿರ್ತಾ ಇದೆ, ಬರೀ ನನ್ನ ಹಸ್ಬೆಂಡ್ ಜೊತೆ ಹೊರಗಡೆ ಹೋಗ್ತಾ ಇದ್ದೆ. ಆ್ಯಂಡ್ ಬಿಟ್ಟರೆ ಬಿಂದು ಈ ಥರ ಇದೇ ಆಗೋಗಿತ್ತು. ಇವಾಗ ಒಂದು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಒಂದು ಒಳ್ಳೆ ಫ್ರೆಂಡ್ಸ್. ನಿಜ ನನಗಂತೂ ತುಂಬ 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 ಖುಷಿನೇ ಆಗ್ತಾಯಿದೆ. ಏನೇ ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಟ್ ಬನ್ನಿ ನೆಕ್ಸ್ಟ್ ನೋಡಿ, ಈ ರೂಮಲ್ಲಿ ಇಲ್ಲೆಲ್ಲ ಮಕ್ಕಳೆಲ್ಲ ಇಲ್ಲಿ ಸ್ವಲ್ಪ ಜನ ಕೂತಿದ್ದಾರೆ, ಇಲ್ಲಿ ಊಟ ಮಾಡ್ತಾ ಇದ್ದಾರೆ ನೋಡಿ. ನಾನು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ಬಿರಿಯಾನಿ ಮತ್ತು ಕಬಾಬ್. ಇಲ್ಲಿ ನೋಡಿ, ಇವರು ತಟ್ಟೆ ಖಾಲಿ ಮಾಡಿದ್ದಾರೆ. ಇವರು ಕೂಡ ತಟ್ಟೆ ಖಾಲಿ ಇದೆ. ಇವರು ಇನ್ನ ತಿಂತಾ ಇದ್ದಾರೆ. ಚೆನ್ನಾಗಿ ಇನ್ನೊಂದ್ಸತಿ ರೈಸ್ ಹಾಕೊಳ್ಳಿ, ಚೆನ್ನಾಗಿರತ್ತೆ. ಬಾಯ್ ಬಾಯ್. ಇನ್ನ ಹಿಮಾನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ. ಆ್ಯಂಡ್ ಪ್ಲೀಸ್ ಎಲ್ಲ ಲಾಸಿಯಾಗೂ ಅದ್ವಿಕಾಗೂ ಬೆಸ್ಟ್ ವಿಶಸ್ ಮಾಡಿ. ಥ್ಯಾಂಕ್ ಯು ಆಲ್.